ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸರಸ್ವತಿ, ಸರಸ್ವತಿ ಬಂದ್ರಾ? ಇದ್ಯಾಕೆ ಇಲ್ಲಿ ಕೂತಿದ್ದಿ? ಒಳಗಡೆ ಕೂತ್ಕೋಬಾರ್ದಾ? ಕಣ್ಣೆಲ್ಲ ಊದ್ಕೊಂಡಾಗಿದೆ. ಯಾಕೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡ್ಲಿಲ್ವಾ? ಹೊಸ ಜಾಗ ಅಂತ ನಿದ್ದೆ ಬರ್ಲಿಲ್ವಾ? ಹಾಗೇನೂ ಇಲ್ಲ. ಅಪ್ಪ ಅಮ್ಮ ನೆನ್ಪಾದ್ರ? ಓ, ಅರ್ಥ ಆಯ್ತು. ಏನು? ನಾನು ನಿನಗೆ ಹೇಳ್ದೆ ಎಲ್ಲೋ ಹೊರಟೋದೆ ಅಂತ ನಿನಗೆ ಕೋಪ ಅಲ್ವಾ? ನೀವು ಎಲ್ಲೂ ಹೋದ್ರಿ ಅಂತ ಆಗ್ಲಿ, ನನಗೆ ಹೇಳ್ದೆ ಹೋದ್ರಿ ಅಂತ ಆಗ್ಲಿ, ನನಗೆ ಖಂಡಿತ ಕೋಪ ಇಲ್ಲ. ಮತ್ತೆ ಯಾರಿಗೂ ಹೇಳ್ಬಾರ್ದಂತ ರಹಸ್ಯ ಕೆಲಸ ಅಂದ್ರೆ ಅದರಲ್ಲಿ ಅಪಾಯನೂ ಇರ್ಬೋದಲ್ವಾ? ಆ ಕಾರಣದಿಂದ ಭಯ ಅಷ್ಟೆ. ರಹಸ್ಯ ಅಂದ ಮಾತ್ರಕ್ಕೆ ಅಪಾಯಗಳಿರ್ಬೇಕು ಅಂತ ಏನಿಲ್ಲ. ಅಪಾಯಗಳಿಲ್ದೇ ಇರೋ ರಹಸ್ಯನೂ ಇರ್ಬೋದಲ್ವೇ? ಅದು ಹೇಳಿದ್ರೆ ತಾನೇ ಗೊತ್ತಾಗುತ್ತೆ. ಇನ್ನು ಮುಂದೆ ಮಹಾರಾಣಿಯವ್ರಿಗೆ ಹೇಳ್ಬಿಟ್ಟೆ ಹೋಗ್ತೀನಿ, ಆಗ್ಬಹುದೇ? ಪ್ರೀತಿಯಲ್ಲಿ ಒಬ್ಬರನ್ನ ಕಟ್ಟಾಕಿ ಅವ್ರ ಸ್ವಾತಂತ್ರ್ಯ ಕಿತ್ಕೊಂಡ್ರೆ ಅದು ಸ್ವಾರ್ಥ ಆಗತ್ತೆ. ಮತ್ತೆ ಮಾತಲ್ಲೇ ಕಟ್ಟಾಕ್ತಾ ಇದ್ದೀರಾ? ನನಗೆ ನಿಮ್ಮ ಬಗ್ಗೆ ಆತಂಕನೇ ಹೊರತು ನಿಮ್ಮನ್ನ ಕಟ್ಟಾಕೋ ಯಾವ ಉದ್ದೇಶನೂ ಇಲ್ಲ. ನೀವು ಹೋದ ಕೆಲಸ ಸುಸೂತ್ರವಾಗಿ ನಡೀಲಿ ಅಂತ ರಾತ್ರಿ ಎಲ್ಲ ಗುರುಗಳನ್ನ ಪ್ರಾರ್ಥಿಸ್ತಾ ಕೂತಿದ್ದೆ. ಹಾಗಾಗಿ ನಿದ್ರೆ ಬರಲಿಲ್ಲ. ನಿನ್ನ ಮಾತು ಕೇಳ್ತಾ ಇದ್ರೆ ಹಾಲಿಗೆ ಜೇನು ಬೆರೆಸಿ ಸೌದ ಹಾಗಿದೆ. ಸಾಕು ಹೊಗಳಿದ್ದು. ನಿಮ್ ಕಣ್ಣು ನೋಡಿದ್ರೆ ನಿಮ್ಗೂ ನಿದ್ದೆ ಇಲ್ಲ ಅನ್ಸುತ್ತೆ. ಹೌದು. ಆದ್ರೆ ಮುಖದ ಮೇಲಿನ ಸಂತೃಪ್ತಿ ಹೋದ ಕೆಲ್ಸ ಯಶಸ್ವಿಯಾಗಿದೆ ಅಂತ ಹೇಳ್ತಿರೋ ಹಾಗಿದೆ. ಓಹೋ, ಮಹಾರಾಣಿಯವರ ಹತ್ರ ಜಾಗರೂಕತೆಯಿಂದ ಇರಬೇಕು. ಭಾವನೆ ನೋಡಿನೇ ಭವಿಷ್ಯ ಹೇಳ್ತೀರಿ ತಾವು? ಭವಿಷ್ಯ ನಿಜಾನ ಸುಳ್ಳೋ? ಒಂಥರ ನಿಜ. ಅಬ್ಬಾ, ಈಗ ಸಮಾಧಾನ ಆಯ್ತು. ಬೇಗ ಕೈಕಾಲು ತೊಳ್ಕೊಂಡು ಉಪಹಾರ ಮುಗಿಸ್ಕೊಳ್ಳಿ. ನಿಮ್ಗೆ ವಿಶ್ರಾಂತಿಗೂ ಸಮಯ ಇಲ್ಲ. ಯಾಕೆ? ಎಲ್ಲರೂ ಮಠಕ್ ಪ್ರಯಾಣ ಮಾಡ್ಲಿಕ್ಕೆ ಸಿದ್ಧವಾಗಿ ನಿಮ್ಗಾಗಿ ಕಾಯ್ತಾ ಇದ್ದಾರೆ. ಓ ಹೌದೇ? ಹೌದು, ನಡೀರಿ. ದೇವಸ್ಥಾನಕ್ಕೆ ಹೋದವರು ಇಷ್ಟೊತ್ತಾದರೂ ಬರಲಿಲ್ವೇ? ಬರಬೇಕಿತ್ತಲ್ಲ. ಅಯ್ಯೋ ಭಗವಂತ, ತಾಯಿ ಇದ್ರೆ ತವರು, ತಂದೆ ಇದ್ರೆ ಬಲ್ಗ ಅಂತಾರೆ. ತವ್ರ ಮನೆ ಸಂಬಂಧ ಅಂತ ಇವನ್ ಹತ್ರಕ್ ಬಂದ್ರೆ ಇವನ್ ಮನೆಗ್ ಸೇರ್ಸಲ್ಲ ಅಂತಿದಾವೆ. ನಾನೆಲ್ಲೋಗ್ ಸಾಳಿ ದೇವ್ರೆ. ಬಾಲರಾಯಣನ್ ಸಂಬಂಧ ಹೇಳ್ಕೊಂಡು ಬಂದ್ಬಿಟ್ರೆ ನಿನ್ನ ಇಟ್ಕೊಂಡು ಸಾಕಕ್ಕೆ ನಾನು ಇಲ್ಲಿ ಧರ್ಮಛತ್ರ ನಡೆಸ್ತಾ ಇದ್ದೀನ. ಎಲ್ಲಾದ್ರೂ ಹಾಳಾಗಿ ಹೋಗೋ. ನಮ್ಮನೆ ಹೊಸಲು ಮಾತ್ರ ತುಳಿಕೂಡ್ದು. ಹಾಗನ್ಬಿಡಪ್ಪ, ನೀನು ಸ್ವಂತವೇ ಚಿಕ್ಕಮ್ಮನ ಮಗ. ವರ್ಷದಲ್ಲಿ ನಂಗೆ ಅಣ್ಣ ಆಗ್ಬೇಕು. ನೀನು ಹಿಂಗಂಬಿಟ್ರೆ ನಾನೆಲ್ಲೋ ಸಾಳಿ. ನನಗ್ ಬೀದಿ ಪಾಲ್ ಮಾಡ್ಬಿಡಪ್ಪ. ನಿನ್ ಕಾಲಿಗೆ ಬೀಳ್ತೀನಿ. ಅಯ್ಯೋ, ನಿನ್ ಕೈ ಸೇದೋಗ. ಇನ್ನು ಕನಿಕರ ಇಲ್ದೆ ತಳ್ಬಿಟ್ಟಿಯಲ್ಲೋ. ನೀನು ಉದ್ಧಾರ ಆಗಲ್ಲ. ನಾಶ ಆಗೋಗ್ತೀಯ. ಅಯ್ಯೋ ತಮ್ಮ, ಯಾಕಮ್ಮ, ಏನಾಯ್ತು? ಯಾರ್ ನೀನು? ಪಾಪಿ ಪರದೇಶಿ ಕಣಮ್ಮ ನಾನು. ಗಂಡ ಮನೆ ಬಿಟ್ಟೋದ ಅಂತ ಮಾವನ್ ಮನೆಯವರು ಬೀದಿಗೆ ತಳ್ಬಿಟ್ರು. ಮೊದ್ಲೇ ನನ್ಗೆ ಎತ್ತವ್ರಿಲ್ಲ. ದೂರದ ಸಂಬಂಧಿ ಇರೋಗ್ ಜಾಗ ಕೊಡ್ತಾನೆ ಅಂತ ಇವನ್ ಮನೆಗ್ ಬಂದೆ. ಈಗ ನೋಡಿದ್ರೆ ಮನೆಗ್ ಸೇರ್ಸಲ್ಲ ಅಂತಿದ್ದಾನೆ.
ನೀವಾದ್ರೂ ಹೇಳಿ ತಾಯಿ. ಗಜೇಂದ್ರಾಚಾರ್ಯರೇ, ನೀವು ಕೈ ಕೊಟ್ರೆ ಒಂಟಿ ಹೆಣ್ಣು ಎಲ್ಲಿ ಹೋಗ್ತಾಳೆ? ಬಂಧು ಅಂತ ಬಂದವ್ರಿಗೆ ಆಶ್ರಯ ಕೊಡೋದು ಧರ್ಮ ಅಲ್ವೇ? ನಮ್ದು ತಾನು ವಂಶನೇ ಹೊರತು ಕೊಡೋ ವಂಶ ಅಲ್ಲ. ಇದು ನಿಮಗೆ ಗೊತ್ತಿಲ್ವ ಗೋಪಮ್ಮ? ಅಷ್ಟೊಂದು ಕನಿಕರ ಇದ್ರೆ ನೀವೇ ಕರ್ಕೊಂಡೋಗಿರಿಸ್ಕೊಳ್ಳಿ. ಹೇಗಿದ್ರು ನಿಮ್ದು ದಾನ ಶೂರ ಕರ್ಣನ ವಂಶ ಅಲ್ವೇ? ಅತ್ತೆ, ಊರು ಹೊಸಾಬ್ರಿ ನಮ್ಗೆ ಯಾಕೆ? ಅವ್ರ ಸಮಸ್ಯೆನ ಅವರೇ ಪರಿಹರಿಸ್ಕೊಳ್ಳಿ. ಬನ್ನಿ ಹೋಗೋಣ. ನೋಡಿದ್ರ ನಿಮ್ಮ ಸೊಸೆನೇ ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ. ನನಗೆ ಬಂದ್ಬಿಟ್ರು ಹೇಳೋಕೆ ದೊಡ್ಡದಾಗಿ. ಅಮ್ಮ ಅಮ್ಮ, ನಿಮ್ದಮ್ಮಯ್ಯ ಅಂತೀನಿ. ನೀವ್ ಹೇಳಿದ ಕೆಲಸ ಮಾಡ್ಕೊಂಡ್ ಬಿದ್ದಿರ್ತೀನಿ. ನಂಗ್ ಮೂಲೆನೊಂದ್ ಜಾಗ, ಮುಷ್ಟಿ ಅನ್ನ ಕೊಡಿ ಸಾಕು. ದಯವಿಟ್ಟು ದಯವಿಟ್ಟು ಇಲ್ಲ ಅನ್ಬೇಡಿ. ನೀವು ನನ್ನ ಕೈ ಬಿಟ್ಬಿಟ್ರೆ ನನ್ನ ಕೆರೆನ ಬಾವಿನ ನೋಡ್ಕೋಬೇಕಾಗುತ್ತೆ. ನೋಡಮ್ಮ, ಇದು ನಿಮ್ಮ ಸಮಸ್ಯೆ, ನೀವೇ ಬಗೆಹರಿಸ್ಕೋಬೇಕು. ನಾವು ತಲೆ ಹಾಕೋದು ಸರಿ ಇರಲ್ಲ. ನೀ ಬನ್ನಿ ಅತ್ತೆ, ಹೋಗೋಣ. ಇರು ಕಮಲಾ, ಒಂದು ಹೆಣ್ಣಿನ ಕಷ್ಟ ಒಂದು ಹೆಣ್ಣಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಗಂಡಸ್ರಿಗೆ ಏನು ಅರ್ಥ ಆಗುತ್ತೆ? ಒಂದು ಹೆಣ್ಣು 4 ಗೋಡೆ ಮಧ್ಯೆ ಇದ್ದು ಬದುಕೋದೇ ಕಷ್ಟ. ಇನ್ನು ಬೀದಿ ಪಾಲಾದ್ರೆ ಅವಳ ಗತಿ ಏನು? ಅವಳೇನು ಆಸ್ತಿ ಕೇಳದ್ಲಾ, ಹಣ ಕೇಳದ್ಲಾ? ಪುಷ್ಟಿ ಅನ್ನ ಕೇಳ್ತಾ ಇದ್ದಾಳೆ. ಕೊಡೋ ಶಕ್ತಿ ಭಗವಂತ ಕೊಟ್ಟಿರುವಾಗ ಯಾವ ಬಾಯಿಂದ ಇಲ್ಲ ಅನ್ನೋಣ. ವಿಜಯನಗರದಿಂದ ವಲಸೆ ಬರುವಾಗ ಒಂದು ಮುಷ್ಟಿ ಅನ್ನಕ್ಕೂ ಎಷ್ಟು ಪರದಾಡ್ತಿದ್ರು ಅಂತ ನಮ್ಮ ಯಜಮಾನ್ರು ಯಾವಾಗ್ಲೂ ಹೇಳ್ತಿದ್ರು. ಈಗ ಅವ್ರ ಮಾತನ್ನ ಮರೆತು ಈಕೆಗೆ ಸಹಾಯ ಮಾಡಲಿಲ್ಲ ಅಂದ್ರೆ ಸತ್ತು ಸ್ವರ್ಗದಲ್ಲಿರೋ ನಮ್ಮ ಯಜಮಾನ್ರು ನನ್ನ ಖಂಡಿತ ಕ್ಷಮಿಸಲ್ಲ. ನೋಡಮ್ಮ, ನಾವು ತಿನ್ನೋದ್ರಲ್ಲಿ ನಿನಗೂ ಒಂದು ತುತ್ತು ಕೊಡ್ತೀವಿ, ಹಂಚ್ಕೊಂಡು ತಿನ್ನೋಣ. ಬಾಮ್ಮ, ನಮ್ಮನೆಗೆ ಬಾ. ಅಯ್ಯೋ ನನ್ನ ತಾಯಿ, ಎಂತ ದೊಡ್ಡ ಮನ್ಸಮ್ಮ ನಿಂದು. ನಿಂದು ಋಣನ ನಾನು 7 ಜನ್ಮಕ್ಕೂ ಮರೆಯಲ್ಲಮ್ಮ. ಅಯ್ಯೋ ಇದ್ದಳಮ್ಮ, ಹೇಳು. ಬಾ ಹೋಗೋಣ. ಕಮಲಾ, ಏನ್ ತೊಂಬರಾಟ ನಡೀತಾ ಇದ್ಯಾ? ಹೋಗ್ಲಯ್ಯ, ಹೋಗ್ಲಿ.